ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಸೋರೆಕಾಯಿನ ಬಳಸ್ಕೊಂಡು ಕುರ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ಈ ಮಸಾಲಾನ ರೆಡಿ ಮಾಡಿಕೊಂಡ್ರೆ ಸೋರೆಕಾಯಿ ಕುರ್ಮಾ ಅಂತಲ್ಲ, ಮನೆಯಲ್ಲಿ ತರಕಾರಿ ಇತ್ತು ಅಂತ ಅಂದರೆ ಕ್ಯಾರೆಟು, ಬೀನ್ಸು, ಬಟಾಣಿ ಈ ಥರದ್ದು ಇತ್ತು ಅಂದರೆ ತರಕಾರಿ ಕುರ್ಮಾನು ಕೂಡ ಮಾಡ್ಕೋಬೋದು. ಅವರೆಕಾಳು ಸೀಸನ್ ಬಂದಾಗ ಅವರೆಕಾಳು ಕುರ್ಮಾನು ಕೂಡ ಮಾಡ್ಕೋಬೋದು. ನೀವು ಯಾವ ರೀತಿ ಕುರ್ಮಾ ಬೇಕಿದ್ರೂ ಈ ಮಸಾಲಾನ ರುಬ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸೋರೆಕಾಯಿ ಕುರ್ಮಾನ ಮಾಡಲಿಕ್ಕೆ ಒಂದು ಅರ್ಧ ಕೆಜಿಯಷ್ಟು ಸೋರೆಕಾಯಿನ ತೊಗೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಿರುಳನ್ನು ಅಷ್ಟೇ, ಒಳಗಡೆ ಇರ್ತಕ್ಕಂಥ ತಿರುಳನ್ನು ನಾವು ಜಾಸ್ತಿ ತೆಗೆದುಕೋಬಾರ್ದು. ನಿಮಗೆ ಬೀಜ ಎಷ್ಟು ಕಾಣಿಸುತ್ತೆ ಅಷ್ಟನ್ನು ಮಾತ್ರ ಸಪ್ರೇಟಾಗಿ ನೀವು ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಿನ ತೊಗೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 7 ರಿಂದ 8 ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ನೀವು ಒಣಮೆಣ್ಸಿಕಾಯಿ ಬೇಕಿದ್ರೂ ಸೇರಿಸ್ಕೋಬೋದು. 1 ಇಂಚಿನಷ್ಟು ಶುಂಠಿ, 1/4 ಟೀ ಸ್ಪೂನಷ್ಟು ಸೋಂಪು ಕಾಳು. ಇದಿಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ಮಸಾಲಾನ ಚೆನ್ನಾಗಿ ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತೆಂಗಿನ ತುರಿನ ಸೇರಿಸಿದ ಮೇಲೆ ನೀವು ಆದಷ್ಟು ಊರಿನ ಕಡಿಮೆನಲ್ಲಿ ಇಟ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಈ ಮಸಾಲ ಪದಾರ್ಥಗಳ ಜೊತೆಯಲ್ಲಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವನ್ನು ನೀವು ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೇ ಕೊನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಮಸಾಲಾನ ರುಬ್ಕೋಬೇಕಾಗತ್ತೆ. ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 10 ರಿಂದ 15 ನಿಮಿಷಗಳ ಕಾಲ ಸಪ್ರೇಟಾಗಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ, ಇದು ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪನೂ ಕೂಡ ತರ್ತರಿ ಇಲ್ಲದೆ ಇರೋ ರೀತಿಯಲ್ಲಿ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಮಸಾಲಾನ ರುಬ್ಕೊಂಡು ನೀವು ಯಾವ ಕುರ್ಮಾ ಬೇಕಿದ್ರೂ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ತರಕಾರಿ ಕುರ್ಮಾ ಇರ್ಬೋದು, ಅವರೆಕಾಳು ಕುರ್ಮಾ ಇರ್ಬೋದು, ಮಿಕ್ಸ್ ತರಕಾರಿ ಇರ್ಬೋದು, ಯಾವ ಕುರ್ಮಾ ಬೇಕಿದ್ರೂ ಈ ಮಸಾಲ ಜೊತೆಯಲ್ಲೇ ಮಾಡ್ಕೋಬೋದು. ಮತ್ತು ನಾನು ಒಂದು ಫ್ರೈ ಪ್ಯಾನ ತೊಗೊಂಡು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೊನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕುರ್ಮಾಗೆ ನೀವು ಅಂದರೆ ಒಂದೇ ಥರದ್ದು ಯಾವ್ದಾದ್ರು ಕುರ್ಮಾ ಮಾಡೋದಾದ್ರೆ ಕಡಲೆಬೇಳೆನ ಸೇರಿಸ್ಕೊಂಡ್ರೆ ನಿಮಗೆ ಬಹಳ ರುಚಿಯಾಗಿರುತ್ತೆ. ಆ ಕುರ್ಮಾನ ತಿನ್ಬೇಕಾದ್ರೆ ಕಡಲೆಬೇಳೆನ ಅಷ್ಟೇ ನಿಮಗೆ ಸಿಗ್ತಾ ಇದ್ದಾಗ ಬಹಳ ರುಚಿ ಕೊಡುತ್ತೆ. ಈಗ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ 1 ರಿಂದ 1.5 ನಿಮಿಷಗಳ ಕಾಲ ಈರುಳ್ಳಿನ ಈ ರೀತಿ ಒಗ್ಗರಣೆ ಜೊತೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಟೊಮೊಟೊ ಕಟ್ ಮಾಡಿ ಸೇರಿಸಿ ಆದಮೇಲೆ ಟೊಮೊಟೊನ ಅಷ್ಟೇ ಸ್ವಲ್ಪ ಮೃದು ಆಗಬೇಕು. ಅಲ್ಲಿವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷಗಳ ಕಾಲ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕುರ್ಮಾಗೆ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಟೊಮೊಟೊನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ಸೋರೆಕಾಯಿನ ಸೇರಿಸ್ಕೊಳ್ಳೋಣ. ನಾನು ಸೋರೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನೀಟಾಗಿ ತೆಗೆದಿದ್ದೀನಿ. ಕೆಲವರು ಸಿಪ್ಪೆನ ತೆಗೆದು ಸೇರಿಸ್ಕೊಳ್ತಾರೆ, ಇಲ್ಲಾಂದರೆ ಕೆಲವರು ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾರೆ. ಹಾಗಾಗಿ ನಾನು ಮೊದಲಿಗೆ ಹೇಳ್ಬೇಕಾದ್ರೆ ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಂಡು, ಬರೀ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಮಾತ್ರ ನಿಮಗೆ ತಿಳಿಸಿದ್ದೆ. ನೀವು ಸಿಪ್ಪೆ ತೆಗೆದು ಬೇಕಿದ್ರೂ ಸೇರಿಸ್ಕೋಬೋದು, ಇಲ್ಲ ಹಾಗೆ ಬೇಕಿದ್ರೂ ಸೇರಿಸ್ಕೋಬೋದು. ಈ ರೀತಿ ಸೋರೆಕಾಯಿನ ಸೇರಿಸಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಈ ರೀತಿ ಒಗ್ಗರಣೆ ಜೊತೆನೆಲ್ಲ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ನೀರನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು. ಏಕೆಂದರೆ ಈ ಸೋರೆಕಾಯಿನಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ನೀರನ್ನು ಬಿಡ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು 4 ರಿಂದ 5 ನಿಮಿಷಗಳ ಕಾಲ
ಕಡಿಮೆ ಉರಿನಲ್ಲಿ ಮಧ್ಯಮ ಉರಿ ಅಥವಾ ಎಳೆ ಕವನಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಈ ಕುರ್ಮಾನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕುರ್ಮಾ ರೆಡಿ ಆಗುತ್ತೆ. ನೀವು ತರಕಾರಿಗಳನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಆವಾಗಲೂ ಬಹಳ ರುಚಿಯಾಗಿರುತ್ತೆ. ಇದೇ ಮಸಾಲದಲ್ಲಿ ನೀವು ತುಂಬ ಕುರ್ಮಾಗಳನ್ನ ಮಾಡ್ಕೋಬೋದು. ಬದನೆಕಾಯಿ ಇತ್ತು ಅಂತಂದರೆ ಆ ಬದನೆಕಾಯಿನ ಕಟ್ ಮಾಡಿನೂ ಬೇಕಿದ್ರೆ ನೀವು ಕುರ್ಮಾ ಮಾಡ್ಕೋಬೋದು, ತುಂಬ ಸಖತ್ತಾಗಿರುತ್ತೆ. ಈ ವಿಧಾನದಲ್ಲಿ ಒಂದು ಸಲ ನೀವು ಮರೆದೇನೆ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.